22 ಲಕ್ಷ ಸ್ಟೂಡೆಂಟ್ಸ್ ಕಷ್ಟಪಟ್ಟು ಓದಿದ್ದು ಎಲ್ಲ ಹಾಳಾಗೋಯ್ತು. ಯಾಕಂದ್ರೆ ನೀಟ್ ಎಕ್ಸಾಮ್ ಆಗಿ ಮೇಲೆ ಗೊತ್ತಾಗುತ್ತೆ ಅದ್ರ ಪೇಪರ್ ಒಂದ್ ತಿಂಗಳು ಮುಂಚೆನೆ ಲೀಕ್ ಆಗಿದೆ ಅಂತ. ಇದ್ರ ಬಗ್ಗೆ ಎಜುಕೇಶನ್ ಮಿನಿಸ್ಟರ್ ಏನಾದ್ರು ಕೇಳಿದ್ರೆ ಅವರು ಅಷ್ಟು ಪೇಪರ್ ಲೀಕ್ ಎಷ್ಟು ಡಿಸ್ಗಸ್ಟಿಂಗ್ ವೇಲ್ ಆಗಿದೆ ಅಂತ ಅರ್ಥ ಮಾಡ್ಕೋರಿ. ಪೇಪರ್ ಲೀಕ್ ಅಲ್ಲಿ ಫಸ್ಟ್ ಹೆಸರು ಬಂದಿದ್ದು ಶಿವಮ್ ಅಂತ ಹುಡುಗದ್ದು. ಇನ್ಫಾರ್ಮೇಶನ್ ಪ್ರಕಾರ ಶುಭಮ್ 10 ಲಕ್ಷ ರೂಪಾಯಿ ಕೊಟ್ಟಾನೆ ಪುಣೆಯಲ್ಲಿ ಯಾವ್ದೋ ಹುಡುಗಗೆ ಪೇಪರ್ ಬೈ ಮಾಡಿದಾನೆ. ಆಮೇಲೆ ಶುಭಮ್ ಹರಿಯಾಣದಲ್ಲಿ ಪೇಪರ್ 15 ಲಕ್ಷದಲ್ಲಿ ಸೇಲ್ ಮಾಡಿದ. ಆಮೇಲೆ ಗೊತ್ತಾಗುತ್ತೆ ವಾಟ್ಸ್ಆಪ್ ಟೆಲಿಗ್ರಾಮ್ ಅಲ್ಲಿ ಪ್ರೈವೇಟ್ ಮಾಫಿ ಅಂತ ಒಂದು ಗ್ರೂಪ್ ಮಾಡಿದ್ದಾರೆ. ಅದ್ರಾಗ ಈ ಪೇಪರ್ ಎಲ್ಲ ಕಡೆ ಸೇಲ್ ಆಗಕತ್ತಿದ್ವು. ಆಮೇಲೆ ಏನ್ ಗೊತ್ತಾಗುತ್ತೆ ಇವ್ನ್ ಮನೀಶ್ ಅಂತ ಹುಡುಗ ಎಲ್ಲ ಆಪರೇಟ್ ಮಾಡಕತ್ತಿದ್ದ. ಆಮೇಲೆ ರಾಕೇಶ್ ಅಂತ ಒಬ್ಬ ಹುಡುಗ ಎಲ್ಲ ಪೇಪರ್ ನ ಡಿಸ್ಟ್ರಿಬ್ಯೂಟ್ ಮಾಡಕತ್ತಿದ್ದ. ಇದೆಲ್ಲ ಕೆಲಸ ಎಕ್ಸಾಮ್ ಒಂದ್ ತಿಂಗಳು ಮುಂಚೆನೆ ಆಗಕತ್ತಿತ್ತು. ಅಂದ್ರೆ ಒಂದ್ ತಿಂಗಳು ಮುಂಚೆನೆ ಎಕ್ಸಾಮ್ ಪೇಪರ್ ಲೀಕ್ ಆಗ್ಬಿಟ್ಟಿದ್ವು. ಇದೆಲ್ಲ ನಮ್ ಎಜುಕೇಶನ್ ಮಿನಿಸ್ಟರ್ ಗೊತ್ತಿದ್ದಿಲ್ಲ ಅಂತೆ. ಆಮೇಲೆ ಇದು ಎಕ್ಸಾಮ್ ಯಾರು ಕಂಡಕ್ಟ್ ಮಾಡ್ಸಲ್ಲ NTA ಅವರಿಗೂ ಗೊತ್ತಿದ್ದಿಲ್ಲ ಅಂತೆ. ಆಮೇಲೆ ಏನಾಯ್ತು NTA ಪೇಪರ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ CBI ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಎಷ್ಟ್ ಸತಿ ಪೇಪರ್ ಲೀಕ್ ಆಗ್ತಾವ ಅಂತ ನಮ್ಮ ಭಾರತ ದೇಶದಲ್ಲಿ. NTA ಗೆ ಕೊಟ್ಟಿರೋದೇ ಒಂದ್ ಕೆಲಸ, ಅದನ್ನ ಅವ್ರು ನೆಟ್ಟಿಗೆ ಮಾಡ್ತಿಲ್ಲ. ಆಮೇಲೆ NTA ಗೆ ನಾನೊಂದ್ ಸಜೆಷನ್ ಕೊಡ್ತೀನಿ. ನೀವೇನ್ ದೊಡ್ಡ ದೊಡ್ಡ ಶಬ್ದ ಬರ್ದಿರಲ್ಲ ನಿಮ್ ಬಯೋಲ್ಲಿ ಫೇರ್, ಟ್ರಾನ್ಸ್ಪರೆಂಟ್, ಕ್ರೆಡಿಬಲ್ ಅಂತ, ಅವೆಲ್ಲ ತೆಗ್ದು ಇದೊಂದು ಇಮೋಜಿ ಹಾಕ್ರಿ.